ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ KT Vlogs in ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆ ವಿಡಿಯೋದಲ್ಲಿ ಹೋಗೋಕ್ಕಿಂತ ಮುಂಚೆ ಚಾನಲ್ಗೆ ಯಾರ್ಯಾರು ಹೊಸದಾಗಿ ಭೇಟಿ ನೀಡಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದು ದೊಡ್ಡ ಚೆಲ್ಲೂರ್ದು ಪಾರ್ಟ್ 2 ವಿಡಿಯೋ ಸ್ವಲ್ಪ ಲೇಟಾಗಿದೆ ಹಾಕೋಕ್ಕೆ. ಪಾರ್ಟ್ 1 ಯಾರ್ಯಾರು ನೋಡಿಲ್ಲ ಅದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ವಿಡಿಯೋ ನೋಡಿ. ನೀವು ಹಾಗೆ ಮುಂದೆಗಡೆ ಬಂದರೆ ಇಲ್ಲೂ ಅದೇ ಥರ ಏನಪ್ಪ ಅದು ಅಂದರೆ ಇಲ್ಲೊಂದು ಜಗ್ಗನಲ್ಲಿದೆ. ನಾನು ನಿಮಗೆ ಆ ವಿಡಿಯೋದಲ್ಲಿ ಅಲ್ಲೊಂದು ಜಗ್ಗನಲ್ಲಿ ತೋರಿಸಿದ್ನಲ್ಲ, ಇದು ಅದೇ ಥರ ಇಲ್ಲೊಂದು ಜಗ್ಗನಲ್ಲಿ ಇದೆ. ಇದು ಕೂಡ ಬಹಳ ಪುರಾತನ ಕಾಲದ ಜಗ್ಗನಲ್ಲಿ, ಇದರಲ್ಲೂ ನೀರು ಬರ್ತವೆ. ಸೊ ಇದು 1990 ಆ ಟೈಮಲ್ಲಿ ಕಟ್ಟಿರುವಂಥ ಆ ಟೈಮಲ್ಲಿ ಬೋರ್ ಹೊಡಿಸಿ ಮಾಡಿರುವಂಥ ಜಗ್ಗನಲ್ಲಿ ಇದು. ಈ ಜಗ್ಗನಲ್ಲಿಗೂ ವಾಟರ್ ಸೋರ್ಸ್ ಇದೆ. ಈ ಜಗ್ಗನಲ್ಲಿಗೆ ನೀರು ಕಡಿಮೆ ಆಗದೆ ಹಾಗೆ ಬರೋದಕ್ಕೆ ಇನ್ನೊಂದು ಮೇಯ್ನ್ ಕಾರಣ ಏನಪ್ಪ ಅಂದರೆ ಬಾವಿ. ನಾನು ನಿಮ್ಗೆ ಹೇಳಿದ್ನಲ್ಲ ಫಸ್ಟ್ಗೆ ಮಾಡ್ಬೇಕಾದ್ರೆ ನಾನು ನಿಮ್ಗೆ ಹೇಳಿದೆ, ಬಾವಿ ಇದ್ದ ಈ ರಿಸೋರ್ಸಸ್ ಇನ್ನೂ ಹಾಗೇ ಉಳ್ಕೊಂಡಿದೆ. ಆ ಬಾವಿ ಎಲ್ಲಪ್ಪ, ಇದು ದೊಡ್ಡ ಬಂಡೆ ನೋಡ್ತಾ ಇದ್ದೀರಲ್ಲ, ಈ ದೇವಸ್ಥಾನದ ಜೊತೆಗೆ ಭಾಳ ಕಾಲದಿಂದ ಈ ಬಂಡೆ ಇಲ್ಲೇ ಹಾಗೇ ಇದೆ. ದೇವಸ್ಥಾನಕ್ಕೆ ಎಷ್ಟು ವರ್ಷ ಆಗಿದೆಯೋ, ಆ ಗುಡಿಗೆ ಎಷ್ಟು ವರ್ಷ ಆಗಿದೆಯೋ, ಈ ಬಂಡೆಗೂ ಅಷ್ಟೇ ವರ್ಷ ಆಗಿದೆ. ಹಾಗೆ ಈ ಬಂಡೆ ಹಿಂದೆಗಡೆ ಹೋದರೆ ಅಲ್ಲಿ ನಿಮ್ಗೆ ಎದುರುಗಡೆ ಕಾಣ್ತಾ ಇದೆಯಲ್ಲ, ಅದು ಕರೆಂಟ್ ಆಫೀಸು. ಬಾವಿಯಲ್ಲಿರೋ ನೀರನ್ನೆತ್ತಕ್ಕೋಸ್ಕರ ಮಾಡಿದ್ದಂಥ ಕರೆಂಟ್ ಆಫೀಸ್. ಅದು ಇವಾಗ ವರ್ಕಿಂಗಲ್ಲಿಲ್ಲ, ಬಟ್ ಬಾವಿ ಈಗಲೂ ಹಾಗೇ ಇದೆ. ಬನ್ನಿ ಮುಂದಕ್ಕೆ ಹೋಗೋಣ, ಬಾವಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ವಿಡಿಯೋದಲ್ಲಿ ನೀವೇನು ನೋಡ್ತಾ ಇದ್ದೀರಾ ಬಾವಿನ, ಈಗ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಭಾಳ ಪುರಾತನ ಕಾಲದ ಬಾವಿ. ಈ ಬಾವಿಲಿ ನೀರಿರೋದ್ರಿಂದನೇ ಆ ಕಡೆ ಇರೋವಂಥ ಆಲದ ಮರ ಆಗಲಿ, ಈ ಕಡೆ ಇರೋಂಥ ಹಳ್ಳಿ ಮರ ಆಗಲಿ, ಸುತ್ತಮುತ್ತ ಇಲ್ಲಿ ಏನೇನು ಗಿಡಗಳಿದಾವೆ ಇವಕ್ಕೆಲ್ಲ ವಾಟರ್ ರಿಸೋರ್ಸಸ್ ಈ ಬಾವಿಲಿ ಎಷ್ಟು ವರ್ಷ ಆದ್ರೂ ನೀರು ಖಾಲಿನೇ ಆಗ್ತಾ ಇಲ್ಲ. ಈಗಲೂ ನೋಡಿದಾಗ ಏನಪ್ಪ ನೀರು ಕಡಿಮೆ ಇದೆ ಅಂದ್ಕೋಬೋದು, ಬಟ್ ನೀರು ಹಾಗೇ ಇರುತ್ತೆ, ಪೂರ್ತಿ ಖಾಲಿ ಆಗಲ್ಲ. ಈ ಬಾವಿನಲ್ಲಿ ಎಷ್ಟು ವರ್ಷ ಆದರೂ ನೀರು ಹಾಗೇ ಇದೆ ಅಂತ ಇದ್ರಲ್ಲ. ಈ ಬಂಡೆಗೂ ದೇವಸ್ಥಾನಕ್ಕೆ ಎಷ್ಟು ವರ್ಷ ಆಗಿದೆಯೋ ಈ ಬಂಡೆಗೂ ಅಷ್ಟೇ ವರ್ಷ ಆಗಿದೆ. ಹಾಗೇ ನೀವು ಹಿಂದೆಗಡೆ ಬಂದರೆ, ಹಾಗೇ ದೇವಸ್ಥಾನದ ಪಕ್ಕದಲ್ಲಿ ನೀವು ದಕ್ಷಿಣೆ ಆಗ್ತಾ ಹಿಂದೆಗಡೆ ಬಂದರೆ ನಿಮಗೆ ಮತ್ತಷ್ಟು ಹಳೆ ಕಾಲದ ಗ್ರೈಂಡ್ರ್ಗಳು ಕಾಣ್ತವೆ, ರುಬ್ಬಗೊಂಡು. ಹಳೆ ಕಾಲದ ಗ್ರೈಂಡ್ರ್ಗಳು ಅಂತ ಹೇಳಿದ್ನಲ್ಲ, ಭಾಳಷ್ಟು ಗ್ರೈಂಡ್ರ್ಗಳಿದೆ ನೋಡಿ, ಈಗಲೂ ಹಾಗೆ ಇದನ್ನೇ ಯೂಸ್ ಮಾಡೋದು. ಇಲ್ಲಿ ಬಂದ ಭಕ್ತಾದಿಗಳು ಇದನ್ನೇ ಯೂಸ್ ಮಾಡ್ಕೊಂಡು ಫುಡ್ಡು ಪ್ರಿಪೇರ್ ಮಾಡ್ತಾರೆ. ಇಲ್ಲಿ ಬಂದಿರೋರೆಲ್ಲ ಎಲ್ಲರಿಗೂ ಊಟ ಮಾಡೋದಕ್ಕಾಗಲಿ ಇದನ್ನೇ ಯೂಸ್ ಮಾಡ್ಕೊಂಬರ್ತಾರೆ. ಹಾಗೆ ಈಗ ಬಂದು ಇಲ್ಲೆಲ್ಲ ಮಾಡಿರೋದಕ್ಕೆ ಇದಕ್ಕೆ ಪ್ರೂಫ್ ಏನಪ್ಪ ಅಂದರೆ ಇಲ್ಲಿಟ್ಟಿರೋ ಒಲೆಗಳು ನೋಡಿ. ಇಲ್ಲೆಲ್ಲ ಯಾರ್ಯಾರು ಭಕ್ತಾದಿಗಳು ಬಂದಿದ್ದಾರೋ ಅವರು ತಮ್ಮ ಉಪಹಾರ ಮಾಡಿಕೊಂಡಿರೋಂಥ ಜಾಗ ಇದು. ಅಲ್ಲೊಂದು ಎಷ್ಟು ಒಲೆ ಇಟ್ಟಿದ್ದಾರೆ ನೋಡಿ. ಆ ಕಡೆ ರೂಮ್ ಏನು ಕಾಣಿಸ್ತಾ ಇದೆಯಲ್ಲ, ಅವೆಲ್ಲ ಬಂದವರು ಅಲ್ಲೊಬ್ರು ಅವಾಗ ಹಳೆ ಕಾಲದಲ್ಲಿ ಮಾಡಿದ್ದಂಥ ರೂಮ್ ಅದು ಇರೋದು. ಈಗಲೂ ಹಾಗೇ ಇದ್ದಾವೆ, ಯಾರಾದರೂ ಬಂದರೆ ಅಲ್ಲೇ ಉಳ್ಕೊಳ್ತಾರೆ. ಈಗ ಸರೌಂಡಿಂಗ್ ಹಿಂಗೆ ಈ ದೊಡ್ಡ ಆಲದ ಮರ ಒಂದು ಸರಿ ತೋರಿಸ್ಬಿಡಿ, ಹೆಂಗೆ ವೀಕ್ಷಕರು ಆಲದ ಮರ ನೋಡಿಬಿಡ್ಲಿ. ಭಾಳ ಹಳೆ ಕಾಲದ ಆಲದ ಮರ ಇದು. ಈ ಆಲದ ಮರ ಬೇರೆ ಕಡೆ ನೋಡೋಕ್ಕೆ ಸಿಗೋದು ಭಾಳ ರೇರ್, ಇವಾಗ ಭಾಳಷ್ಟು ರೇರೇ ಈಗ ಅನ್ಸುತ್ತೆ ಸಾಮಾನ್ಯ. ಯಾಕಂದರೆ ಆಲದ ಮರಗಳು ಎಲ್ಲ ಊರುಗಳಲ್ಲೂ ಇಲ್ಲ, ಎಷ್ಟೊಂದು ಟೌನ್ಗಳಲ್ಲಂತೂ ಈಗ ಮರಗಳು ಸಿಗೋದೇ ಕಷ್ಟ ಆಗೋಗ್ಬಿಟ್ಟಿದೆ. ಇರಲ್ಲ, ಇದು ಭಕ್ತಾದಿಗಳು ತಾವು ಅರಸೇವೆ ಅಂತ ಕರೀತಾರೆ, ಲೋಕಲ್ ಭಾಷೆನಾಗ ಅರಸೇವೆ ಮಾಡೋಕ್ಕೆ ಫುಡ್ ಪ್ರಿಪೇರ್ ಮಾಡಿಕೊಂಥ ಜಾಗ ಇದೆಲ್ಲ. ಹಿಂದೆಗಡೆ ಇಲ್ಲೇ ಮಾಡೋದೆಲ್ಲ ಫುಡ್ ಪ್ರಿಪೇರ್ ಮಾಡ್ಕೊಂಡು ಅಲ್ಲಿ ಗುಂಡಲ್ಲಿ ರುಬ್ಕೊಂಡ್ಬಿಟ್ಟು ಸಾಂಬಾರು ಮಾಡೋದಾಗಲಿ, ಹುಗ್ಗಿ ಮಾಡೋದಾಗಲಿ, ಪಾಯಸ ಮಾಡೋದಾಗಲಿ ಎಲ್ಲ ಇದನ್ನು ಯೂಸ್ ಮಾಡ್ಕೊಂಡೇ ಮಾಡ್ತಾರೆ. ಸುತ್ತಮುತ್ತ ಇಲ್ಲೇನು ಸಿಗುತ್ತೋ ಅದರಲ್ಲೇ ಮಾಡ್ತಾ ಇರೋದು. ಆ ಕಡೆ ರೂಮ್ ನೋಡ್ತಾ ಇದ್ರಲ್ಲ, ಅದು ಏನಾದರೂ ಬಂದರೆ ದವಸಧಾನ್ಯ ಏನಾದರೂ ಇಟ್ಕೊಳ್ಳೋಕ್ಕೋಸ್ಕರ ರೂಮ್ಗಳಿದೆ. ಹಾಗೆ ಹಂಗೆ ಹಿಂದಕ್ಕೆ ಬಂದರೆ ನಿಮಗೆ ಈ ಡಸ್ಟ್ಬಿನ್ಗಳು ಕಾಣ್ತವೆ ಇಲ್ಲಿ. ಯಾಕಂದರೆ ಗಲೀಜು ಮಾಡಬಾರ್ದು ಅಂತ ಭಾಳಷ್ಟು ಕಡೆ ಸ್ವಚ್ಛತೆ ಕಾಪಾಡಿ ಅಂತ ಹೇಳ್ತಾರೆ, ಬಟ್ ಜನ ಗಲೀಜು ಮಾಡೋದು ಬಿಡೋಲ್ಲ. ಅದಕ್ಕಂತಲೇ ಇಟ್ಟಿದ್ರು, ಯಾರೂ ಅದರಲ್ಲಿ ಹಾಕಲ್ಲ ನೋಡಿ. ಆ ಕಡೆ ನೋಡಿ ಎಷ್ಟು ಗಲೀಜು ಮಾಡಿದ್ದಾರೆ. ಸುತ್ತ ದೇವಸ್ಥಾನಕ್ಕೆ ಬಂದವರು ದೇವಸ್ಥಾನ ನೀಟಾಗಿಟ್ಟರೆ ನೆಕ್ಸ್ಟ್ ಟೈಮ್ ಬಂದಾಗ ಬರೋರಿಗೆ ಒಂದು ಇದೇ ಆಗಿರುತ್ತೆ. ನೀವೆಲ್ಲ ಈಗ ಬಂದವ್ರು ಯಾರೇ ಬರಲಪ್ಪ, ನೆಕ್ಸ್ಟ್ ಯಾರೇ ಬಂದ್ರೂ ಈ ಪೇಪರ್ಗಳನ್ನಾಗಲಿ ಎಣ್ಣೆ ಕುಡಿಯೋದೊಂದು ಕಾಟ ಆಗೋಗ್ಬಿಟ್ಟಿದೆ. ಇಲ್ಲಿ ಲೋಕಲಾಗಿ ಹೆಂಗೆ ಆಗ್ಬಿಟ್ಟೈತೆ ಅಂದರೆ, ಈ ಎಣ್ಣೆ ಕುಡಿಯೋರು ಎಲ್ಲಿ ದೇವಸ್ಥಾನಗಳು ಇರ್ತಾವಲ್ಲ ಎಣ್ಣೆ ಕುಡಿಯೋದು, ಎಲ್ಲಿ ಸ್ಕೂಲ್ಗಳು ಇರ್ತಾವಲ್ಲ ಎಣ್ಣೆ ಕುಡಿಯೋದು, ಬಾಟ್ಲಿಗಳು ಹೊಡೆದಾಕ್ಬಿಡೋದು, ಈ ಥರ ಮಾಡೋಕೆ ಹೊಂದ್ಕೊಂಬಿಟ್ಟವ್ರೆ. ದಯವಿಟ್ಟು ಇದನ್ನು ಯಾರು ಮಾಡಬೇಡ್ರಿ. ದೇವಸ್ಥಾನನ ಆದಷ್ಟು ಶುಚಿಯಾಗಿ ಸ್ವಚ್ಛವಾಗಿ ಇಟ್ಕೊಂಡ್ರೆ ಬರೋರಿಗೆ ಒಂದು ಇನ್ಸ್ಪಿರೇಷನ್ ಆಗಿರುತ್ತೆ. ಬಂದು ನೋಡಿದಾಗ ಏನಪ್ಪ ಜಾಗ ಇಷ್ಟೊಂದು ನೀಟಾಗಿದೆ ಅಂತ ಇನ್ನೂ ಭಾಳಷ್ಟು ಜನ ಬರ್ತಾರೆ. ಹಾಗಾಗಿ ಆ ಥರ ಮಾಡೋಕೆ ಹೋಗ್ಬೇಡ್ರಿ. ಆ ರುಬ್ಬಗುಂಡ್ಗಳು ನೋಡಿರಿ ಎಷ್ಟೊಂದಿದ್ದಾವೆ, ಹಳೆ ಕಾಲದ ಗ್ರೈಂಡ್ರ್ಗಳು ಇಲ್ಲಿ ಸಿಕ್ಕಾಬಟ್ಟೆ ಸಿಗುತ್ತೆ. ಬರೀ ಅದೇ ಜಾಸ್ತಿ ಇಲ್ಲಿ ಆ ಗ್ರೈಂಡ್ರ್ಗಳು. ಯಾಕಂದರೆ ಬಂದವರೆಲ್ಲ ತಂದವರು ಒಂದೊಂದು ಇಟ್ಟೋಗ್ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನೋಡಿ ಗಲೀಜು ನೋಡಿ, ಸಿಕ್ಕಾಬಟ್ಟೆ ಗಲೀಜು ಮಾಡಿದ್ದಾರೆ. ಅಡುಗೆ ಮಾಡಿದ್ದಾರೆ ಇಲ್ಲೇ.
ಪೇಪರ್ಗಳು ಇಲ್ಲಿ ಎಸ್ತಿದ್ದಾರೆ. ಇಷ್ಟೊಂದು ಗಲೀಜು ಮಾಡಬಾರ್ದು ಯಾರೇ ಆಗಲಿ. ದೇವಸ್ಥಾನಕ್ಕೆ ನೆಕ್ಸ್ಟ್ ಯಾರೇ ಭೇಟಿ ನೀಡಿದ್ರು ಈ ವಿಡಿಯೋ ನೋಡ್ಬಿಟ್ಟು ಯಾರಾನ ಭೇಟಿ ನೀಡಲಿ, ಈ ಥರ ಗಲೀಜು ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡಿ ಸ್ವಚ್ಛವಾಗಿ ಇಟ್ಕೊಳ್ಳೋಕೆ ಕಲ್ತ್ಕೊಳ್ಳಿ. ಅದಕ್ಕಂತಲೇ ಡಸ್ಟ್ಬಿನ್ಗಳು ಮಾಡಿದ್ದಾರೆ. ಇಲ್ಲಿ ಹಾಕೋದಕ್ಕೋಸ್ಕರ ಅಲ್ಲೊಂದೆಲ್ಲ ಮಾಡಿದ್ದಾರೆ. ಆದರೂ ಜನ ಯಾರು ಅದ್ರಲ್ಲಿ ಹಾಕಲ್ಲ. ತಮಗೆ ಸರ್ ಬಂದಂಗೆ ತಿಂದ್ಬಿಟ್ಟು ಎಸ್ಬಿಟ್ಟು ಅದೇ ಹೋಗ್ಬಿಡ್ತಾರೆ. ಸೊ ಹಂಗಾಗಿ ದೇವಸ್ಥಾನ ನೀಟಾಗಿ ಇರಬೇಕು ಅಂದರೆ ಬಂದವರು ತಾವು ಸ್ವಚ್ಛತೆ ಕಾಪಾಡಿದರೆ ನೆಕ್ಸ್ಟು ಬರೋರಿಗೆ ಯಾರೇ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ರು ದಯವಿಟ್ಟು ಸ್ವಚ್ಛತೆ ಕಾಪಾಡಿ. ವಾಟ್ರ್ ಬಾಟ್ಲಾಗಲಿ, ನೀವು ತಿಂದಂತಹ ಯಾವುದೇ ಆಹಾರ ಪ್ಲಾಸ್ಟಿಕ್ ಪೇಪರ್ಗಳನ್ನಾಗಲಿ ಇಲ್ಲಿ ಯಾರು ಎಸೆಯೋಕೆ ಹೋಗಬೇಡಿ. ಇಲ್ಲಿ ಸಿಕ್ಕಾಬಟ್ಟೆ ಪ್ರಾಣಿಗಳು ಬರ್ತವೆ, ಹಸುಗಳು ಬರ್ತವೆ, ಎಮ್ಮೆಗಳು ಬರ್ತವೆ. ಅವೆಲ್ಲ ಈ ಪೇಪರ್ ತಿಂದ್ಬಿಟ್ಟು ನಾನಾ ಕಾಯಿಲೆಗಳೆಲ್ಲ ಬಂದು ಸತ್ತೋಗ್ಬಿಡ್ತವೆ. ಸೊ ಹಾಗಾಗಿ ದಯವಿಟ್ಟು ಆ ಥರ ಮಾಡಬೇಡ್ರಿ. ನೆಕ್ಸ್ಟ್ ಯಾರೇ ಬಂದ್ರೂ ದೇವಸ್ಥಾನಕ್ಕೆ ಎಲ್ಲೇ ಹೋದ್ರು, ಇಲ್ಲೇ ಅಂತಲ್ಲ ನಿಮ್ಮ ಸುತ್ತಮುತ್ತ ಎಲ್ಲೇ ಹೋದ್ರು ಸ್ವಚ್ಛತೆನ ಕಾಪಾಡೋದು ಕಲ್ತ್ಕೊಳ್ಳಿ. ಇದೆಲ್ಲ ನೀವೇನು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಪ್ರಸಾದ ಮಾಡೋಕ್ಕೆ ಮಾಡಿರುವಂಥ ಜಾಗ ಇದು. ಇದೆಲ್ಲ ಯಾರೇ ಭಕ್ತಾದಿಗಳು ಬಂದ್ರೂ ಇಲ್ಲಿ ತಾವು ಫುಡ್ ಪ್ರಿಪೇರ್ ಮಾಡೋಕ್ಕೆ ಮಾಡಿರುವಂಥ ಜಾಗ. ನಾನು ಹೇಳಿದ್ನಲ್ಲ ಡಸ್ಟ್ಬಿನ್ ಅಂತ, ಅಲ್ಲಿ ಕಟ್ಟಿಗೆ ನೋಡಿ, ಆ ಕಡೆ ಕಟ್ಟಿಗೆ ಎಲ್ಲ ಹಾಗೇ ಇದೆ ನೋಡಿ. ಇಲ್ಲಿ ಮಾಡಿಬಿಟ್ಟೋಗಿರೋದನ್ನೆಲ್ಲ ಹಾಗೆ ಬಿಟ್ಟಿದ್ದಾರೆ, ಕಟ್ಟಿಗೆಗಳೆಲ್ಲ ಹಾಗೆ ಬಿಟ್ಟಿದ್ದಾರೆ. ನೀವು ಹಾಗೇ ಮುಂದೆ ಬಂದರೆ ಅಲ್ಲಿ ಆ ರೂಮ್ಗಳು ಏನು ಕಾಣ್ತಾ ಇದೆಯಾ, ಅಲ್ಲೊಂದು ರೂಮು, ಆ ಕಡೆ ಒಂದು ರೂಮು, ಅಲ್ಲಿ ವಾಟರ್ ಸೋರ್ಸ್ಗೋಸ್ಕರ ಇಲ್ಲಿ ಓವರ್ ಟ್ಯಾಂಕ್ ಇದೆ ನೋಡಿ. ಇದೇ ಟ್ಯಾಂಕೆ ಊರೊಳಗೆ ಎಲ್ಲರಿಗೂ ವಾಟರ್ ಸಪ್ಲೈ ಈ ಟ್ಯಾಂಕ್ ಇದ್ದಾನೆ ಹೋಗ್ತಾ ಇರೋದು. ಅಲ್ಲಿ ಆ ಕಡೆ ವಾಟರ್ ಟ್ಯಾಂಕ್ ಕಾಣ್ತಾ ಇದೆಯಲ್ಲ, ಆ ಕಡೆ ವಾಟರ್ ಟ್ಯಾಂಕು, ಆ ವಾಟರ್ ಟ್ಯಾಂಕೆ ಈ ಊರಿಗೆ ವಾಟರ್ ಸಪ್ಲೈಯರು. ವಾಟರ್ ಟ್ಯಾಂಕ್ ನೀವು ವೀಡಿಯೋದಾಗ ಏನು ವಾಟರ್ ಟ್ಯಾಂಕ್ ತೋರಿಸ್ತಾ ಇದ್ದೀರಲ್ಲ ಅದೇ ಈ ವಾಟರ್ ಸಪ್ಲೈಯರ್. ಈ ಫುಲ್ಲು ಇಡೀ ದೊಡ್ಡಚೆಲ್ಲೂರು ಊರಿಗೆ ಇಲ್ಲಿದ್ದಾನೆ ವಾಟರ್ ಸಪ್ಲೈ ಆಗೋದು. ಇಲ್ಲಿ ವಾಟರ್ ಸೋರ್ಸ್ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಇಲ್ಲಿ ವಾಟರ್ ಸೋರ್ಸ್ ಚೆನ್ನಾಗಿದೆ, ಹಾಗಾಗಿ ಇಲ್ಲಿ ಫಾರೆಸ್ಟ್ ಸಮೇತ ಇಲ್ಲೇ ಇರೋದು. ಸೊ ಅಲ್ಲಿ ಆ ರೂಮ್ಗಳೆಲ್ಲ ನೋಡ್ತಾ ಇದ್ದೀರಲ್ಲ, ಆ ರೂಮ್ಗಳೆಲ್ಲ ಏನು ನೀವು ನೋಡ್ತಾ ಇದ್ದೀರ ವೀಡಿಯೋದಲ್ಲಿ, ಅವೆಲ್ಲ ರೂಮ್ಗಳು ಸಮೇತ ಇಲ್ಲಿ ಯಾರ್ಯಾರು ಬರ್ತಾರೆ ಭಕ್ತಾದಿಗಳು ಮದುವೆ ಮಾಡೋಕ್ಕಾಗಲಿ ಏನೇ ತಮ್ಮ ಹರಕೆ ತೀರ್ಸೋಕ್ಕೆ ಯಾರೇ ಬಂದ್ರೂ ಉಳ್ಕೊಳ್ಳೋಕ್ಕೋಸ್ಕರ ರೂಮ್ಗಳಿದ್ದಾವೆ. ಹಾಗೆ ಆ ಕಡೆ ಸಮುದಾಯ ಭವನ ಸಮೇತ ಇದೆ. ಅದು ಯಾರಾದರೂ ಮದುವೆ ಆದ ಮಾತ್ರ ಓಪನ್ ಆಗೋದು. ಯಾವಾಗಂದ್ರೆ ಅವಾಗಲೇ ಸುಮ್ಮನೆ ಕೀ ಕೊಡೋಲ್ಲ ಅವರು. ಸೊ ನಾರ್ಮಲಾಗಿ ಬಂದಾಗ ಉಳ್ಕೊಳ್ಳೋಕೆ ಮಾಡಿರುವಂಥ ರೂಮ್ಗಳು ಅಲ್ಲೊಂದು ನೋಡಿ, ಒಂದು 4-5 ರೂಮ್ಗಳು ಇಲ್ಲಿ ಹಾಗೇ ಇದ್ದಾವೆ. ಹಾಗೆ ನಮ್ಮ ವ್ಯೂವರ್ಸ್ ಯಾರ್ಯಾರು ನೋಡ್ತಾ ಇದ್ದೀರಲ್ಲಪ್ಪ, ಎಷ್ಟು ಜನಕ್ಕೆ ನಮ್ಮ ಲೋಕಲ್ ಈ ಹಳ್ಳಿ ನಾಲೆಡ್ಜ್ ಎಷ್ಟು ಚೆನ್ನಾಗಿದೆ ಅಂತ ಟೆಸ್ಟ್ ಮಾಡೋಣ. ಈಗ ನೀವು ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ, ಆ ಮರ ಯಾವುದು ಅಂತ ಕಮೆಂಟ್ ಮಾಡಿ ನೋಡೋಣ. ಅದನ್ನು ಸಖತ್ತಾಗಿರುತ್ತೆ ಅದು. ಅಂದರೆ ಹಣ್ಣು ಮಾತ್ರ ಅದರಲ್ಲಿ ಎಂಡ ಅಂತಾರಲ್ಲ, ಎಂಡ ಸಮೇತ ಕಟ್ತಾರೆ. ಅದರಲ್ಲಿ ಎಂಡನೂ ಕಟ್ತಾರೆ. ನೋಡಿ ಆ ಮರ ಯಾವುದು ಅಂತ ಹೇಳಿ ನೋಡೋಣ. ನೆಕ್ಸ್ಟು ನಾನೊಂದಿನ ಇಲ್ಲಿಗೆ ಬಂದು, ಈ ದೇವಸ್ಥಾನ ಶನಿವಾರ ಓಪನ್ ಇರುತ್ತೆ, ಬೇರೆ ವಾರಗಳು ಸರಿಯಾಗಿ ಗೊತ್ತಿಲ್ಲ ನನಗೆ. ಶನಿವಾರ ಓಪನ್ ಇರುತ್ತೆ. ಓಪನ್ ಇದ್ದಿದ್ದ ದಿನ ಬಂದ್ಬಿಟ್ಟು ಸ್ವಾಮಿ ಸಿಗ್ತಾರೆ, ಪೂಜಾರಪ್ಪರು ಸಿಗ್ತಾರೆ. ಸೊ ಅವ್ರ ಹತ್ರ ಎಲ್ಲ ಡೀಟೇಲ್ಸ್ ತಿಳ್ಕೊಂಡು ಇದ್ರ ಬಗ್ಗೆ ಕಂಪ್ಲೀಟಾಗಿ ಇದ್ರ ಇತಿಹಾಸ ಏನು, ಇದು ಹೇಗೆ ಇಲ್ಲಿಗೆ ಬಂತು, ಯಾವ ಥರ ಬಂದಿಲ್ಲಿ ಈ ದೇವಸ್ಥಾನ ಇಲ್ಲಿ ಲೊಕೇಟ್ ಆಗಿದೆ, ಇಲ್ಲಿ ಏನೇನು ಇದ್ರ ಚರಿತ್ರೆ ಎಲ್ಲ ನಾನು ನಿಮಗೆ ನೆಕ್ಸ್ಟು ಬರೋಂಥ ವೀಡಿಯೋಗಳಲ್ಲಿ ಪಾರ್ಟ್ 1 ಪಾರ್ಟ್ 2 ಈ ಥರ ಕಂಟಿನ್ಯೂ ಮಾಡಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ KT ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್.